ಬಟ್ ನನ್ನ ಮಾತಲ್ಲಿ ಎಲ್ಲರಿಗೂ ಕುಸ್ತಿ ಕೊಡೋ ತಾಕತ್ ನನಗಿದೆ. ಕುಮಾರಿಗೆ ನಾನು 4ನೇ ಸ್ಥಾನವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಕಿರಣ್ ಶಾಸ್ತ್ರಿ, ಇವಾಗ ನಿನ್ನ ಯೋಗ್ಯತೆ ನಿನಗೆ ಅರ್ಥ ಆಗಿರುತ್ತೆ. ನೀನು ಮಾಡಿದ ತಪ್ಪುಗಳು ಇವಾಗ ನಿನಗೆ ಅರ್ಥ ಆಗಿರುತ್ತೆ. ಯಾಕೆ ಅಂತಂದ್ರೆ ಪಾಪದ ಹುಡುಗಿ, ಆಯ್ತಾ, ಆ ಪಾಪದ ಹುಡುಗಿ ಕುಮಾರಿಯನ್ನ ನೀನು ಯೋಗ್ಯಳಲ್ಲ, ಅಯೋಗ್ಯಳು ಅನ್ನೋ ರೀತಿ ಆಕೆಗೆ ನಿನಗೆ 4ನೇ ಸ್ಥಾನವನ್ನ ಕೊಡುತ್ತೇನೆ. ನಿನಗೆ ಆಟ ಆಡಲಿಕ್ಕೆ ಬರಲ್ಲ, ದೈಹಿಕವಾಗಿ ನೀನು ಸ್ಟ್ರಾಂಗ್ ಇಲ್ಲ ಅನ್ಕೊಂಡು ಆಕೆಯನ್ನ 4ನೇ ಸ್ಥಾನಕ್ಕೆ ತಳ್ಳಿ ಇವತ್ತು ಆ ಹುಡುಗಿಯನ್ನ ಆ ರೀತಿ ಆಗೋಕೆ ಆಕ್ಚುಲಿ ನೀನು ಮೇನ್ ಕಾರಣ ಶಾಸ್ತ್ರಿ. ಆದ್ರೆ ನೀನ್ ಕಿತ್ತಾಕಿದ್ದು ಏನಪ್ಪ ಇವತ್ತು? ನೀನ್ ಕಿತ್ತಾಕಿದ್ದು ಏನು ಇವತ್ತು 3 ಅಟೆಂಪ್ಟ್ ಕೊಡ್ತಾರೆ, ಆಯ್ತಾ. ಆ ಒಂದು ಹಗ್ಗವನ್ನ ಹಿಡ್ಕೊಂಡು ಮೇಲ್ಗಡೆ ಹೋಗ್ಬೇಕು, ಅದಾಗ್ಲಿಲ್ಲ ನಿನ್ ಕೈಲಿ. 3 ಅಟೆಂಪ್ಟಲ್ಲೂ ಕೂಡ ಕೆಳಗಡೆಗೆ ಬೀಳ್ತೀಯ, ಸೋಲ್ತೀಯ, ಹೀನಾಯವಾಗಿ ಸೋಲ್ತೀಯ ನೀನು. ಕಿರಣ್, ಎಲ್ಲಿ ನೀನು ದೈಹಿಕವಾಗಿ ಸ್ಟ್ರಾಂಗ್ ಆಗ್ಬಿಟ್ಟಿದ್ಯಾ? ನೋಡ್ಲಿಕ್ಕೆ ಮಾತ್ರ ನೀನು ಪಾಪ ಕುಮಾರಿಗಿಂತ ಸ್ವಲ್ಪ ದಪ್ಪ ಇರ್ಬೋದು. ಕುಮಾರಿಯನ್ನ ಮಾತಾಡ್ತೀನಿ ನೀನು ಅಷ್ಟೇ, ಸ್ಟ್ರಾಂಗ್ ಇಲ್ಲ ಅಂತಲ್ಲ. ನೀನೆಲ್ಲಪ್ಪ ಸ್ಟ್ರಾಂಗ್ ಇದೆಯಾ? ಎಲ್ಲಿದ್ಯಾ ಸ್ಟ್ರಾಂಗು ಅಂತ? ಅದಕ್ಕೆ ಅವತ್ತು ಕುಮಾರಿ ನಿನಗೆ ಸರಿಯಾಗಿ ಹೇಳಿದ್ಲು. ಅವತ್ತು ದೈಹಿಕವಾಗಿ ಸ್ಟ್ರಾಂಗ್ ಇರೋರು ಎಲ್ಲ ಗೆದ್ಬಿಟ್ಟಿದ್ದಾರೆ ಬಿಗ್ ಬಾಸ್ನಲ್ಲಿ ಅಂತ. ನೀ ಸ್ಟ್ರಾಂಗ್ ಆಗಿದೆಯಲ್ಲ, ಎಲ್ಲಿ ಗೆದ್ದೇ ಇಲ್ವಲ್ಲ ಇವತ್ತು? ಅವಳು ಇನ್ನೂ ಒಂದು ಮಾತು ಹೇಳಿದ್ಲು, ದೈಹಿಕವಾಗಿ ಸ್ಟ್ರಾಂಗೇ ಅಲ್ಲ, ಬುದ್ಧಿವಂತಿಕೆರೋರು ಕೂಡ ಗೆಲ್ತಾರೆ ಅಂತ ಹೇಳಿದ್ಲು. ಆಕ್ಚುಲಿ ಇವತ್ತು ದೈಹಿಕವಾಗಿ ಸ್ಟ್ರಾಂಗ್ ಇರೋರು ನೀನು ಏನೂ ಕಿತ್ತಾಕಕ್ಕಾಗ್ಲಿಲ್ಲ, ಅಲ್ಲಿ ಏನೂ ಕಿತ್ಕೊಳಕ್ಕಾಗ್ಲಿಲ್ಲ, ಹೀನಾಯವಾಗಿ ಸೋತಿದೀಯ ಇವತ್ತು ನೀನು. ಆ ಪಾಪದ ಹುಡುಗಿಗೆ ನಿಜವಾಗ್ಲೂ ನೀನು ಕ್ಷಮೆಯನ್ನ ಕೇಳಬೇಕು. ಯಾವ ಮಟ್ಟಿಗೆ ಆ ಹುಡುಗಿಯನ್ನ ಕುಗ್ಗೋ ತರ ಮಾಡಿದೆ ನೀನು ಕಿರಣ್? ಯಾವ ರೀತಿ ಮಾಡಿದೆ ನೀನು? ಫಸ್ಟ್ ದಿನನೂ ಹಾಗೆ ಮಾಡಿದೆ. ಅವಳನ್ನ ಬುದ್ಧಿವಂತಿಕೆ ಗೇಮ್ ಎಲ್ಲಿದೆಯೋ ಅಲ್ಲಿ ಕರ್ಕೊಳ್ತೇನೆ ನಾನು. ಸಮಯ ಬಂದೇ ಇಲ್ಲ. ಇವತ್ತು ಆ ಹುಡುಗಿ ಆಕ್ಚುಲಿ ಬಿಗ್ ಬಾಸ್ನಲ್ಲಿ ಕಂಡಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನೀನು ಕೂಡ, ಆಯ್ತಾ. ಅದಕ್ಕೆ ನಾವೇನೇ ಮಾಡಬೇಕಾದ್ರೂ ಮುಂಚಿತವಾಗಿ ಜಾಸ್ತಿ ಯೋಚನೆ ಮಾಡ್ಬೇಕಂತೆ. ಏನ್ ಮಾಡಿದ್ರೆ ಸರಿ ಇರುತ್ತೆ, ಏನ್ ಮಾಡಿದ್ರೆ ಸರಿ ಇರಲ್ಲ. ಅದರಲ್ಲೂ ಬಿಗ್ ಬಾಸ್ನಲ್ಲಿ ನೀನು ಒಳಗಡೆಗೆ ಹೋಗ್ಬೇಕು ಅಂತ ಅಂದ್ರೆ, ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಂದ್ರೆ ಡಬಲ್ಲು ತ್ರಿಬಲ್ಲು ಇನ್ನೂ ಅದಕ್ಕೂ ಅಧಿಕವಾಗಿ ಯೋಚನೆಯನ್ನ ಮಾಡಬೇಕು, ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕು. ನೀನು ಉಪಯೋಗಿಸಿಲ್ಲ ಕಣಯ್ಯ, ನೀನು ಉಪಯೋಗಿಸಿಲ್ಲ. ಇವತ್ತು ನೋಡು, ಆ ಹುಡುಗಿ ಇವತ್ತು ಬಿಗ್ ಬಾಸ್ನಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೂ ಕೂಡ ಜನ ಅವಳಿಗೆ ಓಟ್ ಹಾಕ್ತಾ ಇದ್ದಾರೆ. ಯಾಕೆ ಹೇಳು? ಆಕೆ ಬಿಗ್ ಬಾಸ್ನಲ್ಲಿ ಬರಬೇಕು, ಆಕೆ ಬಿಗ್ ಬಾಸ್ ಒಳಗಡೆಗೆ ಬರಬೇಕು, ಬಿಗ್ ಬಾಸ್ನಲ್ಲಿ ಗೆಲ್ಲಬೇಕು. ಒಬ್ಬ ರಕ್ಷಿತನನ್ನ ನೋಡ್ತಾ ಇದ್ದಾರೆ ಆ ಹುಡುಗಿಯಲ್ಲಿ, ಒಬ್ಬ ಗಿಲ್ಲಿಯನ್ನ ನೋಡ್ತಾ ಇದ್ದಾರೆ ಅವಳಲ್ಲಿ, ಆಯ್ತಾ. ಅಂತ ಬುದ್ಧಿವಂತಿಕೆ ಹುಡುಗಿಯನ್ನ ಯಾವ ಮಟ್ಟಿಗೆ ನೀನು ನಿಜವಾಗ್ಲೂ ನಾಚಿಕೆಗೇಡು. ಆ ಹುಡುಗಿ ಮತ್ತೆ ಬರ್ಬೋದು ಮೋಸ್ಟ್ಲಿ. ಬಂದ್ರೆ ಆಕೆಯನ್ನ ಕ್ಷಮೆ ಕೇಳ್ಬೇಕು ನೀನು. ತಪ್ಪಾಯ್ತಮ್ಮ, ನಾನು ಏನೇನೋ ಅನ್ಕೊಬಿಟ್ಟು ನೀನು ಸಿಕ್ಕಾಬಿಟ್ಟೆ, ಕುಗ್ಗಿಸ್ಬಿಟ್ಟೆ, ನಾನು ಏನು ಕಿತ್ತಾಗೋಕ್ಕಾಗಲಿಲ್ಲ ಅಮ್ಮ, 3 ಸಾರಿ ಹೀನಾಯವಾಗಿ ಸೋತೋಗ್ಬಿಟ್ಟಿದ್ದೀನಿ ಅಂತ ಕ್ಷಮೆಯನ್ನ ಕೇಳಬೇಕು. ಆವಾಗ ನಿಜವಾಗ್ಲೂ ನೀನು ಮಾಡಿದ ತಪ್ಪುಗಳಿಗೆ, ಆಯ್ತಾ, ಬಿಗ್ ಬಾಸ್ನಲ್ಲೇ ಕ್ಷಮೆ ಕೇಳಬೇಕು. ನೀನು ಕ್ಷಮೆ ಕೇಳಬೇಕು ಆ ಹುಡುಗಿಗೆ. ನಿಜವಾಗ್ಲೂ ಇವತ್ತು ಇಡೀ ಕರ್ನಾಟಕಕ್ಕಲ್ಲ, ಆ ಹುಡುಗಿ ಮುಂದೆನೂ ಕೂಡ ತಲೆ ಎತ್ಕೊಳಕ್ಕಾಗಲ್ಲ. ನೀನು ಆ ರೀತಿ ಸೋತೋಗ್ಬಿಟ್ಟಾರೆ. ಏನ್ ದೇಹ ಇಟ್ಕೊಂಡಿದ್ರೆ ಏನು ಪ್ರಯೋಜನ ಹೇಳು, ಆಯ್ತಾ. ಅದಕ್ಕೆ ಹಳ್ಳಿ ಕಡೆಯಿಂದ ಬಂದಿರತಕ್ಕಂಥವ್ರಿಗೆ ನೀನು ಕೂಡ ಆ ಕಡೆಯಿಂದನೇ ಬಂದಿದೀಯಾ, ಆ ಹುಡುಗಿಗೆ ಬೆಲೆ ಕೊಟ್ಟಿಲ್ಲ. ಎಸ್, ಆ ಹುಡುಗಿಗೆ ಕ್ಷಮೆಯನ್ನ ಕೇಳಿ, ತಪ್ಪಾಯ್ತಮ್ಮ, ನಾನು ನಿನ್ನ ಏನೇನೋ ಅನ್ಕೊಬಿಟ್ಟಿದ್ದೆ, ಸಿಕ್ಕಾಬಿಟ್ಟೆ ಕುಗ್ಗಿಸ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು. ನಾನು ಕೂಡ ಈ ದೇಹವನ್ನ ಇಟ್ಕೊಂಡು ಏನೂ ಕಿತ್ತಾಕೋಕ್ಕಾಗ್ಲಿಲ್ಲ, ಆಟದಲ್ಲಿ ಸೋತೋಗ್ಬಿಟ್ಟೆ. ನನ್ನನ್ನು ಕೂಡ ಥರ ನಾಯಿ ಹೇಳ್ಕೊಂಡೋದಂಗೆ ಎಳ್ಕೊಂಡು ಹೋಗ್ಬಿಟ್ಟ ಅವನು. 3 ಸಾರಿ ಸೋತೋಗ್ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಮ್ಮ, ಇನ್ನೊಂದ್ಸರಿ ನಿನ್ನ ಆ ರೀತಿ ಮಾಡಲ್ಲ ನಾನು. ನೀನು ಬೆಳೆಯೋಕೆ, ನೀನು ಬಿಗ್ ಬಾಸಲ್ಲಿ ಒಳಗಡೆ ಹೋಗೋಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಡೈರೆಕ್ಟಾಗಿ ಬಿಗ್ ಬಾಸ್ ಎಪಿಸೋಡಲ್ಲಿ ಕೇಳು. ಆವಾಗ ನಮಗೆ ಖುಷಿ ಆಗುತ್ತೆ, ಕರ್ನಾಟಕದ ಜನಗಳಿಗೆ ಖುಷಿ ಆಗುತ್ತೆ, ಅವಳಿಗೆ ಖುಷಿ ಆಗುತ್ತೆ.